ನಮಸ್ಕಾರ. ಸರ್ ಹೋಮ್ಸ್ 100 ಡೇ ಚಾಲೆಂಜ್ ಡೇ 68ಗೆ ಸ್ವಾಗತ. ನನಗೆ ಬಿಲ್ಡಿಂಗ್ ಎಲಿವೇಶನ್ ತುಂಬ ನ್ಯಾಚುರಲ್ ಆಗಬೇಕು, ಯಥೇಚ್ಛವಾಗಿ ಕ್ಲೇ ಪ್ರಾಡಕ್ಟ್ಸ್ ಬಳಸಬೇಕು ಅನ್ನೋರಿಗೆ ಈ ವಿಡಿಯೋ. ಹೌದು, ನ್ಯಾಚುರಲ್ ಆಗಿ ಕಾಣಬೇಕು ಅಂದರೆ ನಮಗೆ ಕ್ಲೇ ಪ್ರಾಡಕ್ಟ್ಸ್ ಅಂದರೆ ಎಕ್ಸ್ಪೋಸ್ಡ್ ಕ್ಲೇ ಪ್ರಾಡಕ್ಟ್ಸ್ ಆಗಿ ಹೇಳ್ತೀವಲ್ಲ, ಅದು ತುಂಬಾ ಒಳ್ಳೆ ಆಪ್ಷನ್. ನಮಗೆ ಒಳ್ಳೆ ಒಂದು ನ್ಯಾಚುರಲ್ ಲುಕ್ ಕೊಡುತ್ತೆ. ಸೊ ಏನೆಲ್ಲ ಆಪ್ಷನ್ಸ್ ಇದೆ, ಅದನ್ನು ಎಲ್ಲೆಲ್ಲ ಬಳಸ್ಬೋದು ಅನ್ನೋ ಬಗ್ಗೆ ಈ ವಿಡಿಯೋಲಿ ಡಿಸ್ಕಸ್ ಮಾಡಿ. ಸೊ ಕಂಪ್ಲೀಟ್ ಬಿಲ್ಡಿಂಗ್ ನ್ಯಾಚುರಲ್ ಲುಕ್ ಬೇಕು ಅಂದಾಗ ನಾವು ಇನಿಷಿಯಲ್ ಸ್ಟೇಜಸಲ್ಲೇ ರೆಗ್ಯುಲರ್ ಆಗಿ ಬ್ಲಾಕಲ್ಲಿ ಹೋಗೋ ಬದಲು ಅಥವಾ ಕನ್ವೆನ್ಷನಲ್ ಬ್ರಿಕ್ ಹೋಗಿ ಪ್ಲಾಸ್ಟರಿಂಗ್ ಮಾಡಿ ಪೇಂಟಿಂಗ್ ಮಾಡೋ ಬದಲು ವಿ ಕ್ಯಾನ್ ಗೋ ಫಾರ್ ಎಕ್ಸ್ಪೋಸ್ಡ್ ಬ್ರಿಕ್ಸ್ ಅಂತ ಹೇಳ್ತೀವಿ. ಅಂದರೆ ನಮಗೆ ಈ ಸರ್ಫೇಸ್ ಏನಿರುತ್ತಲ್ಲ, ಈ ಸರ್ಫೇಸ್ ಕಂಪ್ಲೀಟಾಗಿ ನಮಗೆ ನೈಸ್ ಆಗಿ ಒಳ್ಳೆ ಫಿನಿಶಿಂಗ್ ಇರುವಂಥ ಸರ್ಫೇಸ್. ಸೊ ಈ ಥರ ಬ್ರಿಕ್ಸ್ನ ನಾವು ಯೂಸ್ ಮಾಡೋದ್ರಿಂದ ನಮಗೆ ಪೇಂಟಿಂಗ್ ಇರಲ್ಲ, ಪ್ಲಾಸ್ಟರಿಂಗ್ ಇರಲ್ಲ. ನಮಗೆ ಮೇಂಟೆನೆನ್ಸ್ ಅಂದರೆ ಈ ಕಲರ್ ಫೇಡ್ ಆದಾಗ ಇದಕ್ಕೆ ಸ್ವಲ್ಪ ಕಲರಿಂಗ್ ಏಜೆಂಟ್ ಆ್ಯಡ್ ಮಾಡಿ ಒಂದು ಕೋಟ್ ಮಾಡೋದ್ರಿಂದ ತಿರ್ಗಾ ಇದರ ಲುಕ್ಕು ವಾಪಸ್ ನಾವು ರೀಗೇನ್ ಮಾಡ್ಬೋದು. ಸೊ ಈ ಥರ ಎಕ್ಸ್ಪೋಸ್ಡ್ ಬ್ರಿಕ್ಸ್ ಬಳಸೋದ್ರಿಂದ ನಮ್ಗೆ ಒಳ್ಳೆ ನ್ಯಾಚುರಲ್ ಲುಕ್ಸ್ ಕಾಣಿಸ್ತಾ ಹೋಗುತ್ತೆ. ಇದು ಎಕ್ಸ್ಪೋಸ್ಡ್ ಬ್ರಿಕ್ಸ್. ಇದರಲ್ಲೇ ನಮಗೆ ತಿರ್ಗಾ ವೆರೈಟೀಸ್ ಇರುತ್ತೆ. ಅಂದರೆ ಇಲ್ಲ ನಾನು ಸಿಮೆಂಟ್ ಪ್ರಪೋರ್ಷನ್ನು ಕಡಿಮೆ ಮಾಡಬೇಕು, ನನಗೆ ಇನ್ನೂ ನ್ಯಾಚುರಲ್ ಲುಕ್ ಬೇಕು ಅಂದಾಗ ಈ ಥರ ಎಕ್ಸ್ಪೋಸ್ಡ್ ಬ್ರಿಕ್ಸು ವಿತ್ ಇಂಟರ್ಲಾಕ್ ಫೆಸಿಲಿಟಿ ಹೋಗ್ಬೋದು. ಸೊ ಈ ಥರ ಇಂಟರ್ಲಾಕ್ ಹಾಕೋದ್ರಿಂದ ನಮಗೆ ಸಿಮೆಂಟ್ ವಾಟರ್ ಕ್ವಾಂಟಿಟಿ ತುಂಬಾ ಕಡಿಮೆ, ಡ್ರಾಸ್ಟಿಕಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಥರ ಬಳಸೋದ್ರಿಂದ ಇದು ಒಂದು ಒಳ್ಳೆ ನ್ಯಾಚುರಲ್ ಲುಕ್ ಕಾಣಿಸ್ತದೆ. ಇದು ಅಂದರೆ ಈ ಎಕ್ಸ್ಪೋಸರ್ ಬ್ರಿಕ್ ಒಂದು ಸ್ವಲ್ಪ ನಮಗೆ ಕ್ಲೇ ಅಂದರೆ ಆರ್ಟಿಫಿಷಿಯಲ್ ಕ್ಲೇ ಥರ ಕಾಣಿಸುತ್ತೆ, ಬಟ್ ಇದು ನಮಗೆ ಒಳ್ಳೆ ಒಂದು ನ್ಯಾಚುರಲ್ ಮಡ್ ಫಿನಿಶಿಂಗ್ ಕೊಡುವಂಥ ಎಫೆಕ್ಟ್ ಕೊಡ್ತಾ ಹೋಗುತ್ತೆ. ಸೊ ಇದರಲ್ಲಿ ತಿರ್ಗಾ ನಮಗೆ ಅನೇಕ ಸೈಜಸ್ ಸಿಗ್ತಾ ಹೋಗುತ್ತೆ, ಥಿಕ್ನೆಸ್ ವೇರಿ ಆಗ್ತಾ ಹೋಗುತ್ತೆ. ಡಿಪೆಂಡಿಂಗ್ ಅಪ್ಪ ನಮ್ಮ ಪ್ರಾಜೆಕ್ಟ್ ತಕ್ಕಂತ ಇದನ್ನು ಉಪಯೋಗಿಸ್ಬೋದು. ಹಾಗೆ ಇದಕ್ಕೂ ಅಷ್ಟೇ ಈ ಜಾಯಿಂಟ್ ಸಿಗಲ್ಲ, ಇದರದ್ದೇ ಆದ ಒಂದು ಮಡ್, ಅಂದರೆ ಇದು ಏನು ಮಡ್ಡಲ್ಲಿ ಮಾಡಿದಾರೋ ಅದರದ್ದೇ ಮಡ್ ಜಾಯಿಂಟಿಂಗ್ ಮಾಡೋದ್ರಿಂದ ತುಂಬ ಒಳ್ಳೆ ಯಥೇಚ್ಛವಾಗಿ ಲುಕ್ ಸಿಗ್ತಾ ಹೋಗುತ್ತೆ. ಇನ್ನೊಂದು ಆಪ್ಷನ್ ಅಂದರೆ ನಾವು ಈ ಪೊರಥಾನ್ ಬ್ರಿಕ್ಸಿಗೆ ಹೋಗ್ಬೋದು. ಈ ಪೊರಥಾನ್ ಬ್ರಿಕ್ಸು ನಮಗೆ ಒಳ್ಳೆ ಒಂದು ಎಫೆಕ್ಟ್ ಕೊಡ್ತಾ ಹೋಗುತ್ತೆ. ಇದು ಕಂಪ್ಲೀಟ್ ಬಿಲ್ಡಿಂಗ್ ಹೋಗ್ಬೋದು, ಅಥವಾ ಪ್ಯಾರಾಪೆಟ್ ವಾಲ್ ಮಾತ್ರ ಇದರಲ್ಲಿ ಹೋಗ್ಬೋದು, ಆರ್ ಕಾಂಪೌಂಡ್ ವಾಲ್ಸ್ ಇದರಲ್ಲಿ ಹೋಗ್ಬೋದು. ಇದರಲ್ಲೂ ನಮಗೆ ಅನೇಕ ಸೈಜಸ್ಸು ಮತ್ತು ಥಿಕ್ನೆಸ್ಸು ವೇರಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ಈ ಬೇಸಿಸಲ್ಲಿ ನಾವು ಕಂಪ್ಲೀಟ್ ಬಿಲ್ಡಿಂಗ್ ಲುಕ್ನ ಎನ್ಹಾನ್ಸ್ ಮಾಡ್ತೀವಿ ಅಂದಾಗ ಬೇಸಿಂದನೇ ನಾವು ಬ್ರಿಕ್ಸಿಂದನೇ ನಾವು ಚೇಂಜಸ್ ಮಾಡ್ತಾ ಹೋದರೆ ನಮ್ಮ ಬಿಲ್ಡಿಂಗ್ ಆಟೋಮೆಟಿಕ್ಕಾಗಿ ಒಂದು ಒಳ್ಳೆ ಎಲಿವೇಟೆಡ್ ನ್ಯಾಚುರಲ್ ಲುಕ್ ಸಿಗ್ತಾ ಹೋಗುತ್ತೆ. ಇಲ್ಲ ನನಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಇದೆ, ಅದನ್ನು ನಾನು ರಿನೋವೇಟ್ ಮಾಡ್ತಾ ಇದ್ದೀನಿ ಅಂದಾಗ ಈ ಥರ ಕ್ಲೇ ಟೈಲ್ಸ್ ಹೋಗ್ಬೋದು. ಅಂದರೆ ಇದು ನಮಗೆ ಮಾರ್ಟರ್ ಹಾಕಿ ಎಕ್ಸಿಸ್ಟಿಂಗ್ ವಾಲ್ ಮೇಲೆ ಪ್ಲೇಸ್ ಮಾಡುವಂಥದ್ದು. ಈ ಫಿನಿಶ್ ಸರ್ಫೇಸ್ ನಮಗೆ ಬ್ರಿಕ್ ಥರ ಕಾಣಿಸುತ್ತೆ. ಸೊ ಇದು ಹೋಗೋದ್ರಿಂದ ನಮಗೆ ಆಟೋಮೆಟಿಕ್ಕಾಗಿ ನಾವು ಬ್ರಿಕ್ ಏನು ಕಟ್ಟಿರ್ತೀವಲ್ಲ ಅದೇ ಥರ ಒಂದು ಎಫೆಕ್ಟ್ ನಮಗೆ ಸಿಗುತ್ತೆ. ಇದರ ಮೇಲೆ ತಿರ್ಗಾ ಅಗೇನ್ ಥಿಕ್ನೆಸ್, ಅಂದರೆ ನಮಗೆ ಜಾಯಿಂಟ್ ಜಾಸ್ತಿ ಬೇಕು ಅಂದರೆ ಇದು ಥಿನ್ ಟೈಲ್ ಸಿಗುತ್ತೆ. ಇಲ್ಲ ನನಗೆ ಜಾಯಿಂಟ್ಸ್ ಜಾಸ್ತಿ ಬೇಡ ಅಂದಾಗ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜು ಹೋಗ್ಬೋದು. ಇವಾಗ ಕೆಲವೊಂದು ಸ್ಟೇರ್ ಕೇಸಿಂದ ನಮಗೆ ವೆಂಟಿಲೇಷನು ಬೇಕು, ಪ್ರೈವಸಿನೂ ಬೇಕು ಅಂದಾಗ ಏನು ಮಾಡ್ತೀವಿ, ಅನೇಕವಾಗಿ UPVC ವಿಂಡೋ ಹೋಗ್ತೀವಿ, ಆರ್ MS ರೈಲಿಂಗ್ಸ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೂ ನಮಗೆ ಈ ಥರ ಜಾಲಿ ವರ್ಕ್ಸ್ ಹೋಗೋದ್ರಿಂದ ಏನಾಗುತ್ತೆ, ಇದರಲ್ಲೂ ಅನೇಕ ಡಿಸೈನ್ಸ್ ಸಿಗ್ತಾ ಹೋಗುತ್ತೆ. ಈ ಥರ ಜಾಲಿ ವರ್ಕ್ಸ್ ಹೋಗೋದ್ರಿಂದ ನಮಗೆ ವೆಂಟಿಲೇಷನು ಸಿಗುತ್ತೆ, ಅಂದರೆ ಏರು ಪಾಸ್ ಆಗುತ್ತೆ, ಪ್ಲಸ್ ನಮಗೊಂದು ಪ್ರೈವಸಿನೂ ಸಿಗ್ತಾ ಹೋಗುತ್ತೆ, ಒಂದು ಒಳ್ಳೆ ನ್ಯಾಚುರಲ್ ಲುಕ್ ಕೊಡುತ್ತೆ. ಸೊ ಈ ಥರ ಜಾಲಿ ಸಿಗುತ್ತೆ. ಇದರಲ್ಲಿ ತಿರ್ಗಾ ಅನೇಕ ಡಿಸೈನ್ಸ್ ಇದೆ. ಸೊ ಈ ಥರದಿಂದ ನಮ್ಗೆ ಕಂಪ್ಲೀಟ್ ಪ್ರೈವಸಿ, ಇಲ್ಲಿಂದ ಮಾತ್ರ ಏರ್ ಪಾಸ್ ಆಗುವಂಥದ್ದು. ಸೊ ಈ ಥರ ನಾವು ಯೂಸ್ ಮಾಡೋದ್ರಿಂದ ನಮಗೆ ಈ ಬಾಲ್ಕನೀಸ್ಗೆ ಅಥವಾ ಪ್ಯಾರಾಪೆಟ್ ವಾಲ್ಸ್ಗೆ ನಾವು ಫಸ್ಟ್ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ ಅಂದಾಗ ಈ ಸ್ಟೇರ್ ಕೇಸ್ ಕವರ್ ಮಾಡೋಕ್ಕೆ ಏನು ಮಾಡ್ತೀವಿ, MS ಜಾಲಿ ವರ್ಕ್ಸ್ ಮಾಡ್ತೀವಿ, ಆರ್ MS ಸ್ಟ್ರಿಪ್ಸ್ ಹಾಕ್ತೀವಿ. ಅಂಥ ಕಡೆ ಈ ಥರ ಜಾಲಿ ವರ್ಕ್ಸ್ ಹೋಗ್ಬೋದು. ದೆನ್ ಪ್ಯಾರಾಪೆಟ್ ವಾಲ್ ನನಗೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಬೇಕು ಅಂದರೆ ಈ ಥರ ನಮಗೆ ಬ್ರಿಕ್ ಸಿಗ್ತಾ ಹೋಗುತ್ತೆ. ಇದೆಲ್ಲ ನಾವು ಯಥೇಚ್ಛವಾಗಿ ಪ್ಯಾರಾಪೆಟ್ ವಾಲ್ಗೆ ಆರ್ ಎಲ್ಲೋ ನನಗೊಂದು ಸ್ವಲ್ಪ ಕವರಿಂಗ್ ಬೇಕು, ಈ ಬಾಲ್ಕನೀಸು, ಯುಟಿಲಿಟೀಸು ಅಲ್ಲೆಲ್ಲ ರಾದರ್ ದನ್ ಕಂಪ್ಲೀಟ್ UPVC ವಿಂಡೋ ಹೋಗಿ ನಾವು ಕಂಪ್ಲೀಟ್ ಕ್ಲೋಸ್ ಮಾಡೋಕ್ಕಿಂತ ಈ ಥರ ಹೋದಾಗ ನಮಗೆ ಯಥೇಚ್ಛವಾಗಿ ಗಾಳಿನೂ ಬರುತ್ತೆ, ಪ್ಲಸ್ ಒಂದು ಒಳ್ಳೆ ಪ್ರೈವಸಿ ಸಿಗುತ್ತೆ. ಸೊ ಎಲ್ಲ ಕ್ಲೇ ಪ್ರಾಡಕ್ಟ್ಸು ನಾವು ಕಾಂಪೌಂಡಿಗೆ, ಬಾಲ್ಕನೀಸ್ಗೆ, ಯುಟಿಲಿಟೀಸ್ಗೆ, ಕಂಪ್ಲೀಟ್ ಬಿಲ್ಡಿಂಗ್ ನಾವು ಡಿಸ್ಕಸ್ ಮಾಡಿದಾಗೆ ಇಂಟರ್ಲಾಕ್ ಬ್ಲಾಕ್ಸ್ ಆಗಲಿ ಅಥವಾ ಎಕ್ಸ್ಪೋಸ್ಡ್ ಬ್ರಿಕ್ಸ್ ಆಗಲಿ ಹೋಗ್ಬೋದು. ಇದರಿಂದ ಒಂದು ನ್ಯಾಚುರಲ್ ಲುಕ್ಕು ಸಿಗುತ್ತೆ, ನಮ್ಗೆ ಒಳ್ಳೆ ಒಂದು ನ್ಯಾಚುರಲ್ ಎಲಿವೇಷನ್ ಲುಕ್ ಸಿಗ್ತಾ ಹೋಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಳ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂಜಾಯ್ ಯುವರ್ ಕನ್ಸ್ಟ್ರಕ್ಷನ್ ಜರ್ನಿ.